ಮುದಗಲ್ಲ ವರದಿ. ಮುದಗಲ್ಲ ಪುರಸಭೆ ವ್ಯಾಪ್ತಿಯ ವಿಕಲಚೇತನರ ಸಮನ್ವಯ ಸಭೆ. ಮುದಗಲ್ಲ ವಿಶ್ವ ವಿಶೇಷ ಚೇತನರ ದಿನಾಚರಣೆಯ ಪ್ರಯುಕ್ತ ಮಂಗಳವಾರ ಮುದಗಲ್ಲ ಪುರಸಭೆಯಲ್ಲಿ ಅಂಗವಿಕಲರ ಸಮನ್ವಯದ ಸಭೆ ನಡೆಯಿತು. ಈ ಸಂದರ್ಭದಲ್ಲಿ ಸಭೆಯನ್ನು ಉದ್ದೇಶಿಸಿ ಮಾತನಾಡಿ ಅಂಗವಿಕಲರ ರಾಜ್ಯಾಧ್ಯಕ್ಷ ಸುರೇಶ್ ಭಂಡಾರಿ ಮಾತನಾಡಿ, ಅಂಗವಿಕಲರನ್ನು ಸಮಾನ ದೃಷ್ಟಿಯಿಂದ ನೋಡಬೇಕು. ಕನಿಕರದಿಂದ ನೋಡುವ ಬದಲು ಗೌರವ ಮತ್ತು ಸಮಾನತೆ ಅವರ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ. ಜನಪ್ರತಿನಿಧಿಗಳು ಸರ್ಕಾರದಿಂದ ಸಿಗುವ ಸೌಲಭ್ಯಗಳನ್ನು ಅಂಗವಿಕಲರಿಗೆ ಸುಲಭವಾಗಿ ಎಟುಕುವಂತೆ ಕೆಲಸ ಮಾಡಬೇಕು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಪುರಸಭೆಯ ಮುಖ್ಯಾಧಿಕಾರಿ ಪ್ರವೀಣ್ ಕುಮಾರ್ ಬೋಗರ್ ಅವರು ಮಾತನಾಡಿ, ಸರ್ಕಾರದ ರದಿಂದ ಅಂಗವಿಕಲರಿಗೆ ಸ್ವಾವಲಂಬಿಗಳಾಗಿ ಬದುಕಲು ಸಾಕಷ್ಟು ಯೋಜನೆಗಳಿವೆ. ಎಲ್ಲರೂ ಅಂತಹ ಸೌಲಭ್ಯಗಳ ಬಗ್ಗೆ ತಿಳಿದುಕೊಂಡು ಅವುಗಳ ಪ್ರಯೋಜನ ಪಡೆದು ಆರ್ಥಿಕವಾಗಿ ಸದೃಢರಾಗಬೇಕು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಮುದಗಲ್ ಪುರಸಭೆ ಸಂಘಟನಾಧಿಕಾರಿಗಳಾದ ಚೆನ್ನಮ್ಮ ದಳವಾಯಿ, ತಾಲೂಕು ಅಧ್ಯಕ್ಷರು ಅಜ್ಮಲ್ ಜಮೀದಾರ ಲಿಂಗಸುಗೂರು, ಸಂಸ್ಥೆಯ ಅಧ್ಯಕ್ಷರಾದ ಹುಸೇನ ಬಾಷಾ, ಅಸ್ತಿಹಾಳ ನಾಗರಾಜ್, ವಿರೂಪಾಕ್ಷಯ್ಯ ಹೊಸಮಠ ಹಾಗೂ ರೋಸ್ಮೇರಿ, ಮಹಾದೇವಿ ಕನ್ನಾಪುರ ಹಟ್ಟಿ, ಹಸ್ತಿಯಾಳ ನಾಗರಾಜ್, ವಿಕಲಚೇತನರು ಹಾಗೂ ಪೋಷಕರು ಭಾಗವಹಿಸಿದ್ದರು. ಉಪಸ್ಥಿತರಿದ್ದರು. ವರದಿ ಮಂಜುನಾಥ ಕುಂಬಾರ. ಹಾಗಾಗಿ ಅವರಿಗೆ ಪ್ರಯಾರಿಟಿ ಕೊಡಿ. ಸೊ ಈಗ ಈ ವಿಷಯ ಆಮೇಲೆ ಸುತ್ತಬೇಕಿಲ್ಲ, ಆಮೇಲೆ ಇದರಲ್ಲಿ ಇಂಥ ಆಲ್ಮೋಸ್ಟ್ ಅಲ್ಲಿ ನಿಮ್ಗೆಲ್ಲ ಚೆನ್ನಾಗಿ ಗೊತ್ತಿರ್ಬೋದು. ವಿಶೇಷವಾಗಿ ಇಂಥ ಒಂದು ಸಭೆಯನ್ನ ಯಾಕೆ ಮಾಡಬೇಕು ನಾವೆಲ್ಲ ತುಂಬ ಅರ್ಥ ಮಾಡ್ಬೋದು. ಯಾಕಪ್ಪ ಅಂದ್ರೆ ಇವತ್ತಿಗೆ ನಮಗೆ ಸಂವಿಧಾನಬದ್ಧವಾದ ಕೆಲವು ಹಕ್ಕುಗಳಿವೆ. ಆ ಹಕ್ಕುಗಳನ್ನು ನಾವೆಲ್ಲ ಸಮರ್ಪಕವಾಗಿ ತಿಳ್ಕೊಂಡಾಗ ಮಾತ್ರ ನಮಗೆ ಈ ಸಮಾಜದಲ್ಲಿ ಗೌರವ ಇರ್ತದೆ. ನಾವು ಕೂಡ ಇದರಲ್ಲಿ ಸಮಾನವಾಗಿ ಬಾಳಬೇಕು. ಸೊ ಹಾಗಾಗಿ ವಿಶೇಷವಾಗಿ ಒಂದು ಈ ಸಂವಿಧಾನ ಅಡಿಯಲ್ಲಿ ವಿಕಲಚೇತನ ವಿಶೇಷವಾಗಿ ಒಂದು ಕೇಂದ್ರ ಸರ್ಕಾರ ಬಹಳ ಸುರಕ್ಷಿತವಾದಂತಹ ಕಾಯ್ದೆಯನ್ನು ಜಾರಿ. ಸೊ ಸರ್ಕಾರ ಇವತ್ತು ಯಾವುದೇ ಸಮುದಾಯವನ್ನ ಎಲ್ಲ ರೀತಿಯ ಅಭಿವೃದ್ಧಿಗೊಳಿಸಲಿಕ್ಕೆ ಅವರಿಗೆ ಕೂಡ ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಎಲ್ಲ ರೀತಿಯ ಸಂಪರ್ಕಗಳನ್ನು ಕೊಡಲಿಕ್ಕೆ ವಿಶೇಷವಾಗಿ ಹಿಂದುಳಿದಂಥ ಸಮುದಾಯವನ್ನು ಹೆಚ್ಚಿಡಲಿಕ್ಕೆ ಹಲವಾರು ಹಕ್ಕುಗಳನ್ನು ಕೊಡಲಿಕ್ಕೆ ಒಂದು ಸುಮಾರು ಕಾಯ್ದೆ ಜಾರಿ ತಂದಿದೆ. ಆ ಒಂದು ಕಾಯ್ದೆ ವಿಶೇಷವಾಗಿ ವಿಕಲಚೇತನರ ಸಮುದಾಯ ಕೂಡ ಒಂದು ಅಭಿವೃದ್ಧಿ ಕೊಡಲಿಕ್ಕೆ ಕೂಡ ಕೇಂದ್ರ ಸರ್ಕಾರ ಒಂದು ಕಾಯ್ದೆ ಜಾರಿ ತಂದಿದೆ. ಆ ಕಾಯ್ದೆ ಅಂದ್ರೆ ನಾವು ಎಲ್ಲರೂ ಅದನ್ನ ಸದ್ಬಳಕೆ ಮಾಡಿಕೊಂಡು ಇವತ್ತು ಇಲಾಖೆ